ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಭಾರ್ಗವಿ ಮುಂದೆ ದೊಡ್ಡ ಸತ್ಯವನ್ನೇ ದೊಡ್ಡ ರಹಸ್ಯವನ್ನೇ ಬಿಚ್ಚಿಟ್ಟಿದ್ದಾರೆ ಗೌತಮಿ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಅನಾಥಾಶ್ರಮಕ್ಕೆ ಬಂದು NGOದಲ್ಲಿ ಕೆಲಸ ಮಾಡ್ತಿದ್ದಾರೆ. ನಿಜಕ್ಕೂ ಅಲ್ಲಿ ಒಂದು ಮಗು ಸಹನನ ತುಂಬಾ ಭಾರ್ಗವಿ ಹಚ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಸಹನ ಕೂಡ ತನ್ನ ತಂದೆಯ ತಾಯಿಯನ್ನು ಕಳೆದುಕೊಂಡು ಬಂದು ಆ ಒಂದು ಅನಾಥಾಶ್ರಮದಲ್ಲಿ ಸೇರಿಕೊಂಡಿದ್ದ. ಜೊತೆಗೆ ತನ್ನನ್ನು ಯಾರೂ ಕೂಡ ಬಂದು ಕರ್ಕೊಂಡು ಹೋಗ್ತಿಲ್ಲ ಅನ್ನೋ ಒಂದು ನೋವಲ್ಲೂ ಕೂಡ ಇದೆ. ಭಾರ್ಗವಿಗೆ ನಿಜಕ್ಕೂ ತನ್ನನ್ನೇ ನೋಡಿದಾಗ ಆಗ್ತದೆ ಮಗುವನ್ನು ನೋಡಿದ್ರೆ. ಜೊತೆಗೆ ಮಗು ಕೂಡ ಅಕ್ಕ ಅಕ್ಕ ಅಂತ ಹೇಳಿ ಭಾರ್ಗವಿಯನ್ನು ಬಂದ ಒಂದೇ ದಿನದಲ್ಲಿ ತುಂಬ ಅಂದರೆ ತುಂಬಾ ಹಚ್ಕೊಂಡಿದೆ. ಇತ್ತ ಕಡೆ ಬರಂದ ಅಂತೂ ನಿಜಕ್ಕೂ ನಾನು ಅಂದ್ಕೊಂಡಿದ್ದು ಯಾವುದೂ ಕೂಡ ನಡೀತಾನೆ ಇಲ್ವಲ್ಲ. ಭಾರ್ಗವಿಯನ್ನು ಈ ಮನೆಗೆ ಸೇರಿಸಬಾರ್ದು ಅಂತ ಅಂದ್ಕೊಂಡೆ. ಆದರೆ ಅದಕ್ಕೂ ಮೀರಿ ಭಾರ್ಗವಿ ಈ ಮನೆಗೆ ಬಂದು ಮಾವ ಯಾವಾಗಲೂ ನನ್ನ ಮಾತನ್ನೇ ಕೇಳ್ತಾ ಇದ್ರು. ಆದರೆ ಈಗ ಅರ್ಜುನೇ ನನ್ನ ಉತ್ತರಾಧಿಕಾರಿ, ನನ್ನ ಒಂದು ಸಾಮ್ರಾಜ್ಯದ ವಾರಸ್ದಾರ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ನಾನು ಮತ್ತೆ ನನ್ನ ಗಂಡಂಗೆ ಏನು ಸಿಕ್ತು? ನಿಜಕ್ಕೂ ಇಷ್ಟು ದಿನ ನಾನು ಬೇಕಾಗಿತ್ತು ಈ ಮಾವಂಗೆ. ಆದರೆ ಅರ್ಜುನ್ ಬಂದ ತಕ್ಷಣ ನನ್ನನ್ನೇ ಬಿಟ್ಟುಬಿಟ್ರು. ಇಲ್ಲ, ಈ ರೀತಿ ಆಗೋದಕ್ಕೆ ನಾನು ಬಿಡಬಾರ್ದು. ಖಂಡಿತ ಏನಾದರೂ ಮಾಡಲೇಬೇಕು. ನಾನು ಮಾವನ ನನ್ನ ಕಪಿಮುಷ್ಟಿಗೆ ತಗೊಳ್ಳೇಬೇಕು. ಬೇಕಂದಾಗ ನನ್ನನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು ಈ ಮಾವ ಅಂತ ಅಂದ್ಕೊಂಡಿದ್ದೆ. ಬೃಂದ ತುಂಬ ಅಂದರೆ ತುಂಬ ಯೋಚನೆ ಮಾಡ್ತಿರ್ತಾಳೆ. ಅದೇ ಒಂದು ಸಮಯಕ್ಕೆ ಅಲ್ಲಿಗೆ GP ಪಾಟೀಲ್ ಬರ್ತಾರೆ. ಮಾವ ನಿಮ್ಮ ಜೊತೆ ಮಾತನಾಡಬೇಕಿತ್ತು ಅಂತ ಹೇಳಿ ಬೃಂದ ಕೇಳಿದಾಗ ಏನು ಮಾತಾಡಬೇಕು, ಮಾತಾಡು, ನಾನು ಬ್ಯುಸಿ ಇದ್ದೀನಿ ಅಂತೆಲ್ಲ ಹೇಳ್ತಾರೆ GP ಪಾಟೀಲ್. ಆಗ ಬೃಂದಾಗ ಅನಿಸುತ್ತೆ, ಇಷ್ಟು ದಿನ ನಾನು ಹೇಳ್ದಂಗೆಲ್ಲ ನನಗೆ ಸಮಯ ಕೊಡ್ತಿದ್ರು, ಆದರೆ ಇವಾಗ ನೋಡಿದ್ರೆ ನನ್ನ ಜೊತೆ ಮಾತಾಡೋಕ್ಕೂ ಇವ್ರಿಗೆ ಟೈಮ್ ಇಲ್ವಾ ಅಂತ ಹೇಳಿ ಮನಸ್ಸಿಗೆ ಆಕೆಗೆ ತುಂಬ ಅಂದರೆ ತುಂಬಾ ಬೇಸರ ಆಗುತ್ತೆ. ಬಟ್ ಅದನ್ನು ಹೇಳ್ಕೊಳ್ಳೋದಿಲ್ಲ. ನಂತರ ಮಾವ ಈ ಅರ್ಜುನ್ ಮನೆಗೆ ಬಂದದ್ದು ನನಗೂ ಕೂಡ ತುಂಬಾ ಖುಷಿ ಇದೆ. ನಿಮಗೆ ಖುಷಿ ಆಗಿದೆ ಅಲ್ವಾ, ಹೀಗೆ ಅನಿಸ್ತದೆ ಈಗ ನಿಮಗೆ ಅಂತ ಹೇಳಿ ಬೃಂದ ಕೇಳಿದಾಗ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗಿದೆ. ಮೊದಲು ಎಷ್ಟು ಆರಾಮಾಗಿತ್ತು ನನ್ನ ಲೈಫ್, ಅದೇ ರೀತಿ ಫೀಲ್ ಆಗ್ತದೆ ನನಗೆ. ನನ್ನ ಮಗ ಮನೆಗೆ ಬಂದಿದ್ದಾನೆ, ನನ್ನ ಸಾಮ್ರಾಜ್ಯದ ವಾರಸ್ದಾರ ಆಗಿದ್ದಾನೆ ಅಂದಮೇಲೆ ನನಗೆ ಖುಷಿ ಆಗದೆ ಇರತ್ತಾ ಅಂತ GP ಪಾಟೀಲ್ ಹೇಳ್ತಾರೆ. ಆದರೆ ಅರ್ಜುನ್ ಬಂದಿದ್ದೇನು ತುಂಬಾ ಖುಷಿ ಇದೆ. ಆದರೆ ಭಾರ್ಗವಿನ ನೋಡಿದ್ರೆ ನಿಜಕ್ಕೂ ಕೂಡ ಉಸಿರು ಕಟ್ಟದಾಗಂತ ಅನ್ನಿಸ್ಬಿಡುತ್ತೆ ಮಾವ. ಏನು ಅಂತ ಹೇಳಿ ಬೃಂದ ಹೇಳಿದಾಗ ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿ GP ಪಾಟೀಲ್ ಕೇಳ್ತಿದ್ದಾರೆ. ಇಲ್ಲ ಮಾವ, ಅರ್ಜುನ್ ಮನೆಯಲ್ಲೇ ಇರಲಿ, ಆದರೆ ಭಾರ್ಗವಿಯನ್ನ ಮನೆಯಿಂದ ಹೊರಗಡೆ ಕಳಿಸ್ಬಹುದಲ್ವಾ. ನಿಜಕ್ಕೂ ಇಲ್ಲಿ ಅರ್ಜುನ್ ಮತ್ತೆ ವಂದನಾಗೆ ಮದುವೆ ಮಾಡಿಸೋಣ, ಭಾರ್ಗವಿನ ಮನೆಯಿಂದ ಹೊರಗಡೆ ಕಳ್ಸೋಣ, ಆಗ ನಮಗೆ ಅವಳ ಒಂದು ಪ್ರಾಬ್ಲಮೇ ಇರೋದಿಲ್ಲ ಅಂತ ಹೇಳಿ ಬೃಂದ ಹೇಳಿದಾಗ, ಏನು ಮಾತಾಡ್ತಿದ್ಯಾ ಬೃಂದ, ತಲೆ ಕೆಟ್ಟಿದ್ಯಾ ನಿನಗೆ? ಇವತ್ತು ಅರ್ಜುನ್ ಮನೇಲಿದ್ದಾನೆ ಅಂದರೆ ಅದಕ್ಕೆ ಕಾರಣ ಭಾರ್ಗವಿನ. ಜೊತೆಗೆ ನನ್ನ ಒಂದು ಲಾ ಫಾರ್ಮ್ಗೆ ಅವನು ಜಾಯಿನ್ ಆಗಿದ್ದಾನೆ ಅಂದರೆ ಅದಕ್ಕೆ ಕಾರಣ ಭಾರ್ಗವಿನ. ಈಗ ನಾನು ಏನಾದರೂ ವಂದನಾ ಮತ್ತು ಅರ್ಜುನ್ ಮದುವೆ ಮಾಡ್ಸಕ್ಕೆ ಹೋಗ್ತೀನಿ ಅಂದರೆ ಇಲ್ಲಿ ಭಾರ್ಗವಿಯನ್ನ ಮನೆಯಿಂದ ಕಳಿಸ್ತೀನಿ ಅಂದರೆ ಅರ್ಜುನ್ ಸುಮ್ಮನೆ ಇರ್ತಾನೆ ಅಂತ ಅಂದ್ಕೊಂಡಿದ್ಯಾ? ಅರ್ಜುನ್ ಕೂಡ ಮನೆಯಿಂದ ಹೊರಟು ಹೋಗ್ಬಿಡ್ತಾನೆ. ಏನು ಮಾತಾಡ್ತಿದ್ಯಾ ನೀನು, ಬುದ್ಧಿ ಬೇಡವಾ ನಿನಗೆ ಅಂತ ಹೇಳಿ GP ಪಾಟೀಲ್ ಬೃಂದ ಮೇಲೆ ರೇಗ್ ಬಿಡ್ತಾರೆ. ಅದು ಹಾಗಲ್ಲ ಮಾವ, ನೀವೇ ತಾನೇ ಶಕ್ತಿ ಪ್ರಸಾದ್ ಅಂಕಲ್ಗೆ ಮಾತು ಕೊಟ್ಟಿದ್ದದ್ದು ವಂದನಾನ ಅರ್ಜುನ್ಗೆ ಮದುವೆ ಮಾಡಿಸ್ತೀನಿ ಅಂತ. ಅದೇ ಕಾರಣಕ್ಕೆ ನಾನು ಹೇಳಿದೆ ಅಷ್ಟೇ ಅಂತ ಬೃಂದ ಹೇಳ್ತಾರೆ. ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೇದು ಬೃಂದ, ಸುಮ್ಮನೆ ವಿನಾಕಾರಣ ನನ್ನ ವಿಷಯಕ್ಕೆ ಮೂಗು ತೂರಿಸೋದಕ್ಕೆ ಬರಬೇಡ. ನನ್ನ ಒಂದು ಸಾಮ್ರಾಜ್ಯಕ್ಕೇನಾದರೂ ಧಕ್ಕೆ ಬರುತ್ತೆ ಅಂದರೆ ನಾನು ಅಷ್ಟು ಇಷ್ಟಪಡೋ ಮಗನೇ ದೂರ ಇಟ್ಟವನು. ಅಂಥದ್ರಲ್ಲಿ ನಿನ್ನ ಪರಿಸ್ಥಿತಿ ಏನಾಗಬೇಡ ಅನ್ನೋದನ್ನು ಯೋಚನೆ ಮಾಡಿದ್ಯಾ? ನನ್ನ ಮರ್ಯಾದೆಗೆ ಧಕ್ಕೆ ಬರುತ್ತೆ ಅಂದರೆ ಖಂಡಿತವಾಗ್ಲೂ ನಾನು ಯಾರನ್ನ ಕೂಡ ಸುಮ್ಮನೆ ಬಿಡುವುದಿಲ್ಲ. ಅದು ಎಚ್ಚರಿಕೆ ಇರಲಿ ನಿನಗೆ ಅಂತ ಹೇಳಿ ಬೃಂದಾಗೆ ಎಚ್ಚರಿಕೆ ಕೊಟ್ಟು GP ಪಾಟೀಲ್ ಅಲ್ಲಿಂದ ಹೋಗ್ತಾರೆ. ಇತ್ತ ಕಡೆ ಈ ಒಂದು ಮಾತನ್ನು ಕೇಳಿದಂಥ ಬೃಂದ ತುಂಬಾ ಹಾಸಿಗೊಳಗಾಗ್ತಾಳೆ. ಏನಿದು, ನಮ್ಮ ಮಾವ ಇಷ್ಟು ಮಟ್ಟಿಗೆ ನನ್ನ ಜೊತೆ ನಡ್ಕೋತಿದ್ದಾರೆ, ಇಷ್ಟು ದಿನ ನಾನು ಬೇಕಾಗಿತ್ತು ಇವ್ರಿಗೆ, ಆದರೆ ಇವತ್ತು ನನಗೆ ಧಮಕಿ ಹಾಕ್ತಿದ್ದಾರಲ್ಲ. ಇಲ್ಲ, ಈ ರೀತಿ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ತಾನು ಬಿಡಬಾರ್ದು, ಏನಾದರೂ ಮಾಡಲೇಬೇಕು ನಾನು, ಮತ್ತೆ ಮಾವ ನನ್ನ ಕಪಿಮುಷ್ಟಿಗೆ ಸಿಗಲೇಬೇಕು ಅಂತ ಬೃಂದ ಯೋಚನೆ ಮಾಡ್ತಿದ್ದಾಳೆ. ಇತ್ತ ಕಡೆ ಭಾರ್ಗವಿ ವರ್ಕ್ ಮಾಡ್ತಿರ್ಬೇಕಿದ್ರೆ ಅಲ್ಲಿಗೆ ಸಹನ ಮಗು ಬರುತ್ತೆ. ಅದಕ್ಕಿಂತ ಮುಂದೆ ಶ್ರೀಮಂತ ಅಂಕಲ್ ಸಹನ ಮಗು ಜೊತೆ ಆಟ ಆಡ್ತಿರ್ತಾರೆ. ಹಾಗಾಗಿ ಕಣ್ಣ ಮುಚ್ಚಾಲೆ ಆಟದಲ್ಲಿ ಔಸ್ಕೊಂಡು ಭಾರ್ಗವಿ ರೂಮ್ಗೆ ಬಂದು ಔಸ್ಕೋತಾರೆ. ಅಷ್ಟರಲ್ಲಿ ಸಹನ ಕೂಡ ಬಂದು ಶ್ರೀಮಂತ ಅಂಕಲ್ ನೀವಿಲ್ಲಿದ್ದೀರಾ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ
ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಈ ಮಗು ಎಷ್ಟು ಮುದ್ದ ಮಗು, ಈ ಮಗುನ ಇನ್ನೂ ಯಾರೂ ಕರ್ಕೊಂಡು ಹೋಗಿಲ್ಲ, ನಾವೇ ಮನೆ ಕರ್ಕೊಂಡು ಹೋಗ್ಬಿಡೋಣ ಭಾರ್ಗವಿ ಅಂತ ಹೇಳಿ ಶ್ರೀಮಂತ್ ಅವರು ಹೇಳಿದಾಗ ಇಲ್ಲ, ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ವಾರ್ಡನ್ ಬರ್ತಾರೆ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭಾರ್ಗವಿ ಕೇಳಿದಾಗ, ಯಾಕೆ ಅಂದರೆ ಅವಳನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಅಪ್ಪ ಅಮ್ಮ ಬಂದಿದ್ದಾರೆ. ಯಾವುದೋ ಗಂಡ ಹೆಂಡತಿ ಬಂದು ಈ ಮಗು ಬೇಕು ಅಂತ ಕೇಳ್ತಿದ್ದಾರೆ ಅಂತ ಹೇಳಿ ಅವರನ್ನು ಪರಿಚಯ ಮಾಡಿಕೊಟ್ಟು ಎಲ್ಲ ಪ್ರೊಸೀಜರ್ನ ಮುಗಿಸಿ ಭಾರ್ಗವಿ ಅಂತ ಹೇಳಿ ಹೋಗ್ತಾರೆ. ನಂತರ ಭಾರ್ಗವಿ ಕೂಡ ಅವರನ್ನು ಏನಕ್ಕೆ ನಿಮಗೆ ಮಗು ಬೇಕಿದೆ ಅನ್ನೋ ಎಲ್ಲ ಕ್ವೆಶನ್ಸನ್ನು ಕೂಡ ಮಾಡ್ತಾರೆ. ನಮಗೆ ಮಗುವಾಗಿಲ್ಲ, ಇಷ್ಟು ದಿನಗಳಾಯಿತು, ಎಲ್ಲ ದೇವರಿಗೆ ಹರಕೆ ಹೊತ್ಕೊಂಡ್ವಿ ಅಂತ ಗಂಡ ಹೆಂಡತಿ ಹೇಳ್ತಿದ್ದಾರೆ. ಜೊತೆಗೆ ನನಗೆ ಪ್ರಾಬ್ಲಮ್ ಇರುವುದು, ಬಟ್ ನನ್ನ ಹೆಂಡತಿ ತುಂಬ ಒಳ್ಳೆಯವಳು, ನನಗೆ ಪ್ರಾಬ್ಲಮ್ ಇದೆ ಅನ್ನೋದನ್ನು ಯಾರ ಹತ್ರ ಕೂಡ ಹೇಳಿಲ್ಲ. ಬಟ್ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದೆ ನನ್ನ ಇನ್ನೊಂದು ಮದುವೆ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಬಟ್ ನಂಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಹಾಗಾಗಿ ಮನೆ ಬಿಟ್ಟು ಹೊರಗಡೆ ಬಂದಿದ್ದೀವಿ. ಬಟ್ ಮಗು ಬೇಕಾಗಿದೆ ನಮಗೆ, ಅದಕ್ಕೋಸ್ಕರನೇ ಇಲ್ಲಿಗೆ ಬಂದ್ವಿ. ಸಹನಾ ಪಾಪು ತುಂಬ ಇಷ್ಟ ಆಯಿತು ಅಂತ ಹೇಳಿದಾಗ, ಖಂಡಿತ ನೀವು ಆ ಮಗುನ ತುಂಬ ಚೆನ್ನಾಗಿ ನೋಡ್ಕೋತೀರಾ ಅನ್ನೋ ನಂಬಿಕೆ ನಮಗೆ ಇದೆ, ಖಂಡಿತವಾಗ್ಲೂ ನೀವು ಸಹನಾನ ತಗೋಬಹುದು ಅಂತ ಭಾರ್ಗವಿ ಒಪ್ಪಿಗೆಯನ್ನು ಕೊಡ್ತಾರೆ. ಸಹನಾಗೆ ಇನ್ನು ಮುಂದೆ ನಾವೇ ನಿನ್ನ ತಂದೆ ತಾಯಿ ಅಂತ ಪ್ರೀತಿಯಿಂದ ಹೇಳಿದಾಗ ಮಗುಗೂ ಕೂಡ ಅವರನ್ನು ನೋಡಿದ್ರೆ ಅಪ್ಪನೇ ನೆನಪಾಗುತ್ತೆ ಅಂತ ಹೇಳಿ ಮಗು ಕೂಡ ಪ್ರೀತಿಯಿಂದ ಅವರನ್ನು ಹೋಗಿ ಅಪ್ಕೊಡುತ್ತೆ. ನಂತರ ಎಲ್ಲ ಪ್ರೊಸೀಜರ್ನ ಕೂಡ ಭಾರ್ಗವಿ ಮುಗಿಸ್ತಿದ್ದಾರೆ. ಅಡ್ರೆಸ್ ಕೇಳಿದಾಗ ಒಬ್ಬರು ರಾಜಾಜಿನಗರ್ ಅಂತಾರೆ, ಹೆಂಡತಿ ಜಯನಗರ ಅಂತಾರೆ. ಭಾರ್ಗವಿಗೆ ಅನುಮಾನ ಶುರುವಾಗುತ್ತೆ. ಅದಕ್ಕೆ ಅವರು ಅದು ಹಾಗಲ್ಲ, ನಾವು ಮೊದಲು ರಾಜಾಜಿನಗರದಲ್ಲಿದ್ವಿ, ಈಗ ಜಯನಗರಲ್ಲಿದ್ದೀವಿ, ಅದಕ್ಕೆ ಅವರು ಆ ಅಡ್ರೆಸ್ ಹೇಳಿದ್ದಾರೆ, ರಾಜಾಜಿನಗರನೇ ಬರ್ಕೊಂಬಿಡಿ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಎಲ್ಲ ಇನ್ಫಾರ್ಮೇಷನ್ಸ್ನ ಕೂಡ ಭಾರ್ಗವಿ ಕಲೆಕ್ಟ್ ಮಾಡ್ತಿದ್ದಾಳೆ. ಇತ್ತ ಕಡೆ ಶಕ್ತಿ ಪ್ರಸಾದ್ ಅದಕ್ಕೆ JP ಪಾಟೀಲ್ ಇಂದ ಕಾಲ್ ಹೋಗುತ್ತೆ. ಈ ಕಡೆ ಏನಿದು JP ಮನೆಗೆ ಭಾರ್ಗವಿಯನ್ನು ಸೇರಿಸ್ಕೊಂಡಿದ್ಯಂತೆ ಅಂತ ಹೇಳಿದಾಗ, ಹೌದು ಭಾರ್ಗವಿ ಬಂದದಾಳೆ, ಅವಳು ಸೋತಿದ್ದಾಳೆ, ನಾನು ಗೆದ್ದಿದ್ದೀನಿ ಅನ್ನೋದನ್ನು ಅವಳಿಗೆ ಅರ್ಥ ಮಾಡಿಸ್ಬೇಕಾಗಿದೆ, ಅದಕ್ಕೆ ಮನೆ ಒಳಗಡೆ ಸೇರಿಸ್ಕೊಂಡೆ ಅಂತ JP ಹೇಳ್ತಾರೆ. ನಂತರ ಇಲ್ಲಿ ಶಕ್ತಿ, ಈಗ ಹೇಗಿದೆ ನಿನ್ನ ಲೈಫು, ಆ ಹಳೆ ಫೈಲ್ ಏನಾಯಿತು ಅಂತೆಲ್ಲ ಕೇಳಿದಾಗ ಇಲ್ಲಿ JP ಪಾಟೀಲ್ ಹಳೆ ಫೈಲ್ ಏನಾಯಿತು, ಆ ಫೈಲನ್ನು ಬೃಂದ ತಂದ್ಕೊಟ್ಲು, ಅದನ್ನು ಸುಟ್ಟು ಹಾಕ್ತೆ, ಅದನ್ನು ಓಪನ್ ಮಾಡ್ತೀನಿ ಅಂತ ಹೇಳಿದ್ರೆ ರವೀಂದ್ರ ಭಟ್ಗಳು ಕೂಡ ಇಲ್ಲ, ಅದ್ರ ಬಗ್ಗೆ ಹೆದರೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಭಾರ್ಗವಿ ಓಪನ್ ಮಾಡ್ತಾಳೇನು ಅನ್ನೋ ಒಂದು ಭಯ ಆಯಿತು. ಅವಳು ಕೂಡ ಈಗ ಕೋರ್ಟ್ಗೆ ಹೋಗ್ತಾ ಇಲ್ವಲ್ಲ, ಆರಾಮಾಗಿದ್ದೀನಿ ಅಂತ JP ಹೇಳ್ತಿದ್ದಾರೆ. ಆದರೂ ಕೂಡ ಏನೋ ಒಂದು ರೀತಿ ನಿಜಕ್ಕೂ ಹಳೆ ಲೈಫು ನೆನಪಾಗ್ತದೆ, ಗಾಯತ್ರಿ ದೇವಿ ನೆನಪು ಕಾಡ್ತದೆ, ಮರೆಯೋದು ಕಷ್ಟ ಆಗ್ತದೆ, ಪದೇ ಪದೇ ನೆನಪು ಹಾಕ್ತಿದ್ದಾರೆ ಅಂತ ಹೇಳಿದಾಗ, ಏನದು JP ಸಂಸಾರ ಇದೆ, ಸುಮ್ಮನೆ ಹಳೆದನ್ನು ಯಾಕೆ ನೆನಪು ಮಾಡ್ಕೋತಾ ಇದೆಯಾ, ಸುಮ್ಮನೆ ಹಳೆದನ್ನು ಮರೆತು ಹೊಸ ಬದುಕನ್ನು ಬದುಕಬೇಕಲ್ವಾ, ಮತ್ತೆ ಯಾಕೆ ಜೋತು ಬೀಳ್ತಾ ಇದೆಯಾ ನೀನು ಅಂತ ಶಕ್ತಿ ಹೇಳ್ತಿದ್ದಾರೆ. ಇದನ್ನ ಎಲ್ಲವನ್ನ ಕೂಡ ಇಲ್ಲಿ ಬೃಂದ ಕೇಳಿಸ್ಕೊತಿದ್ದಾಳೆ. ಈ ಕಡೆ JP ಮರಿಬೇಕು ಅಂದ್ರೂ ಕೂಡ ಮರೆಯೋದು ಕಷ್ಟ ಆಗ್ತದೆ ಅಂತ ಹೇಳಿದಾಗ, ಈ ಕಡೆ ಬೃಂದಾಗೆ ಏನಿದು, ಯಾರಿದು ಗಾಯತ್ರಿ ದೇವಿ, ಹಳೆ ಕೇಸ್ ಫೈಲ್ಗೆ ಸಂಬಂಧಪಟ್ಟಾಗೆ ಗಾಯತ್ರಿ ದೇವಿ ಹೆಸರು ಕೂಡ ಆಯ್ತಾ, ಆಕೆ ಯಾರು ಅಂತ ತಿಳ್ಕೊಂಡು ಮಾವನ ಕಣ್ಣು ಮುಂದೆ ತಂದು ನಿಲ್ಲಿಸಲೇಬೇಕು. ಈಗ ಆಲ್ರೆಡಿ ಅರ್ಜುನ್ ಅಂತ ಅನ್ಕೊಂಡಿದ್ದೆ, ನನ್ನ ಕಪಿಮುಷ್ಟಿಯಿಂದ ಮಾವ ಕಳ್ಸ್ಕೊಂಡಿದ್ದಾರೆ, ಮತ್ತೆ ನನ್ನ ಕಪಿಮುಷ್ಟಿಗೆ ನಾನು ತರಿಸ್ಕೋಬೇಕು ಅಂದ್ರೆ ಗಾಯತ್ರಿ ದೇವಿಯನ್ನ ಮಾವನ ಮುಂದೆ ತಂದು ನಿಲ್ಲಿಸಬೇಕು ಅಂತ ಬೃಂದ ಅನ್ಕೋತಿದ್ದಾಳೆ. ಇತ್ತ ಕಡೆ ಭಾರ್ಗವಿಯನ್ನ ಗೌತಮಿಯವರು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿದೆ, ಒಂದು ಕೇಸಲ್ಲಿ ನಿನ್ನ ಹೆಲ್ಪ್ ಬೇಕಿದೆ, ನೀನು ಒಂದು ಪಾತ್ರ ಮಾಡಬೇಕಿದೆ ಅಂತ ಹೇಳ್ತಿದ್ದಾರೆ. ನಾನು ಯಾವುದೇ ಕೋರ್ಟ್ ಕೇಸ್ ಏನು ನಡೆಸ್ತಿಲ್ಲ ಅಂದಾಗ, ಅಪ್ಪನ ಸಾವಾಗಿದೆ ಅಂತ ಈ ರೀತಿ ಕುಳಿತುಕೊಂಡ್ಬಿಟ್ಟಿಯಾ ಭಾರ್ಗವಿ, ನಿನ್ನ ತಂದೆಗೆ ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾ ಅಂದಾಗ, ಆಕ್ಸಿಡೆಂಟ್ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಯಾರು ಹೇಳಿದ್ದು, ಅದು ಉದ್ದೇಶಪೂರ್ವಕವಾಗಿ ಸಾಯಿಸಿರೋದು ಅಂತ ಗೌತಮಿ ಹೇಳಿದಾಗ ಭಾರ್ಗವಿ ಸಿಡಿದು ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಮಕ್ಕಳಿಗೆ ತುಂಬ ತೊಂದರೆ ಕೊಡ್ತಿದ್ದಾರೆ, ಈ ರೀತಿ ಆಗ್ತದೆ, ಖಂಡಿತ ಸಹನಾಗೂ ಕೂಡ ತೊಂದರೆ ಆಗ್ತದೆ ಅಂತೆಲ್ಲ ಗೌತಮಿ ಹೇಳಿದಾಗ, ಮತ್ತೆ ರಣಚಂಡಿ ಅವತಾರವನ್ನ ತಾಳುದ್ರ ಮುಖಾಂತರ ಗಂಗಾಗೆ ನೆಚ್ಚಿಗೂ ಕೂಡ ದೊಡ್ಡ ಪೆಟ್ಟನ್ನೇ ಕೊಡ್ತಿದ್ದಾಳೆ ಭಾರ್ಗವಿ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡೋದನ್ನ ಮರಿಬೇಡಿ.